ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬಂದಿರೋ ಉದ್ದೇಶ ಏನಂತ ಅಂದ್ರೆ ಒಂದು ಪ್ರಾಡಕ್ಟ್ ನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇವಾಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ. ಹಾಗೆ ನಮ್ಮ ಅಮ್ಮನೂ ಕೂಡ ಒಬ್ರು ಅದರಲ್ಲಿ. ನಮ್ಮ ಅಮ್ಮನ ಹತ್ರನೂ ಒಂದು ಸ್ಮಾರ್ಟ್ ಫೋನ್ ಇದೆ. ನಮ್ಮ ಅಮ್ಮನ ಹತ್ರನೂ ಎಲ್ಲ ಆ್ಯಪ್ ಇನ್ಸ್ಟಾಲ್ಸ್ ಆಗಿದೆ. ಫೇಸ್ಬುಕ್, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್, ಅದು ಇದು ಮತ್ತೊಂದು ಮಗದೊಂದು ಎಲ್ಲ ಆ್ಯಪ್ಗಳು ಇದೆ ನಮ್ಮ ಅಮ್ಮನ ಫೋನಲ್ಲಿ. ನಮ್ಮಮ್ಮ ಫೇಸ್ಬುಕ್ ಅಲ್ಲಿ ಸ್ಕ್ರಾಲ್ ಮಾಡುವಾಗ ಯಾರೋ ಒಬ್ರು ಏನೋ ರಿವ್ಯೂ ಮಾಡ್ತಿದ್ರು, ಅದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಅದನ್ನ ಅವರು ಮೀಶೋದಲ್ಲಿ ಹುಡುಕಿ 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 ತರಿಸಿದ್ದಾರೆ ಫೈನಲಿ. ಸೊ ಆ್ಯಂಡ್ ಆ್ಯಕ್ಚುಲಿ ನಾನು ಅದನ್ನು ಎಷ್ಟೋ ದಿನದ ಮುಂಚೆನೇ ಆರ್ಡರ್ ಮಾಡಿದ್ರಂತೆ. ಅದು ಇವತ್ತು ಬಂದಿತ್ತು. ಇವತ್ತು ಬಂದ್ಬಿಟ್ಟು ನನಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ರು. ಏನಕ್ಕೆ ನನಗೆ ಹೇಳೇ ಇಲ್ಲ ಅವರು ಅದನ್ನು ಆರ್ಡರ್ ಮಾಡಿದ್ದನ್ನ. ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಹಾಕಿ ಇಟ್ಟಿದ್ರು. ಅಷ್ಟರಲ್ಲೇ ಅದನ್ನು ನಾನು ನೋಡ್ಬಿಟ್ಟೆ, ಆನ್ ಮಾಡಿ ಫುಲ್ ಪಾರ್ಟಿ ವೈಬ್ಸ್ ಇದ್ದು ಇವತ್ತು ನಮ್ಮ ಮನೇಲಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಅದಕ್ಕೆ ಪ್ರಾಡಕ್ಟ್ ಚೆನ್ನಾಗಿತ್ತಲ್ಲ, ಯಾಕೆ ನಿಮಗೆ ತೋರಿಸ್ಬಾರ್ದು ಅಂತ ಅನ್ಕೊಂಡು ಇವತ್ತು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಿದ್ದೀನಿ. ರಿವ್ಯೂ ಅನ್ನೋದಕ್ಕಿಂತ ನಿಮಗೆ ಪ್ರಾಡಕ್ಟ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೂ ಏನಾದರೂ ಈ ಥರ ಇಷ್ಟ ಆಯ್ತಾ, ಈ ಪ್ರಾಡಕ್ಟ್ ಏನಾದರೂ ಇಷ್ಟ ಆದರೆ ನೀವು ಕೂಡ ತೊಗೊಬೋದು. ಅದಕ್ಕೆ ತೋರಿಸ್ತಾ ಇದ್ದೀನಿ. ಬನ್ನಿ, ಲೇಟ್ ಮಾಡೋದು ಬೇಡ. ಏನದು ಪ್ರಾಡಕ್ಟ್ ಅಂತ ನೋಡೋಣ. ಸೊ ನಮ್ಮಮ್ಮ ಹುಡುಕಿ ತರಿಸಿರೋಂಥ ಪ್ರಾಡಕ್ಟ್ ಬಂದು ಟಂಟಡಾನ್ LED ಮ್ಯೂಸಿಕ್ ಬಲ್ಬ್. ಏನು ಹೇಳಿ? LED ಮ್ಯೂಸಿಕ್ ಬಲ್ಬ್. ಇದು ನೋಡಕ್ಕೆ ಇಷ್ಟು ಚಿಕ್ಕದಾಗಿದೆ. ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಅಂತಾರಲ್ಲ, ಹಾಗೆ ನೋಡೋದಕ್ಕೆ ಇಷ್ಟು ಚಿಕ್ಕದಾಗಿದ್ರು ಇದ್ರದ್ದು ಫಂಕ್ಷನಾಲಿಟೀಸ್ ತುಂಬ ಚೆನ್ನಾಗಿದೆ. ಏನೇನು ಫಂಕ್ಷನಾಲಿಟೀಸ್ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಇದನ್ನು ನಮ್ಮಮ್ಮ ಮೀಶೋದಲ್ಲಿ ತರಿಸಿದ್ದಾರೆ. ಇದು ಹೆಂಗೆ ಅಂತಂದರೆ, ಇದು ಲೈಟ್ ಕಮ್ ಮ್ಯೂಸಿಕ್ ಬರುತ್ತೆ. ಲೈಟ್ ಬರುತ್ತೆ, ಇದರಲ್ಲಿ ಮ್ಯೂಸಿಕ್ ಕೂಡ ಬರುತ್ತೆ. ಲೈಟ್ ಮತ್ತು ಮ್ಯೂಸಿಕ್ ಎರಡರದ್ದು ಬಲ್ಬ್ ಇದು. ಹಂಗೆ ಕಲರ್ ಬಲ್ಬ್ ಬರುತ್ತೆ. ನೀವು ಏನು ಬೇಕಾದ್ರೂ ಅಂತ ಅನ್ಕೋಬೋದು. ಲೈಟ್ ಅನ್ನಂಗಿದ್ರೆ ಲೈಟ್ ಅಂತ ಅನ್ನಿ, ಮ್ಯೂಸಿಕ್ ಅನ್ನಂಗಿದ್ರೆ ಮ್ಯೂಸಿಕ್ ಅನ್ನಿ, ಲೈಟ್ ಬಲ್ಬ್ ಅನ್ನಂಗಿದ್ರೆ ಲೈಟ್ ಬಲ್ಬ್ ಅನ್ನಿ, ನೈಟ್ ಲ್ಯಾಂಪ್ ಅನ್ನಂಗಿದ್ರೆ ನೈಟ್ ಲ್ಯಾಂಪ್ ಅನ್ನಿ, ಏನು ಬೇಕಾದರೂ ಹೇಳ್ಕೊಬೋದು ನೀವು. ಸೊ ಈ ಬಾಕ್ಸ್ ಒಳಗಡೆ ಬಂದು ನಿಮಗೆ ಈ ಥರದ್ದೊಂದು ಬ್ಯೂಟಿಫುಲ್ ಆಗಿರೋ ಬಲ್ಬ್ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಬಲ್ಬ್ ಇದು, ವಾವ್. ಇದಕ್ಕೆ ಒಂದು ಹೋಲ್ಡರ್ ಇದೆ. ಹೋಲ್ಡರ್ ಜೊತೆಗೆ ಬಲ್ಬ್ ಇದೆ. ಆ್ಯಂಡ್ ತೂಕನೂ ಕೂಡ ಇದೆ ಬಲ್ಬಿದು. ತುಂಬ ತೂಕ ಅಲ್ಲ, ಸ್ವಲ್ಪ ತೂಕ ಇದೆ. ಇದನ್ನು ಹೆಂಗೆ ನೀವು ಯೂಸ್ ಮಾಡಬೇಕಂತಂದರೆ, ಫೋನಿಗೆ ಬ್ಲೂಟೂತ್ ಕನೆಕ್ಟ್, ನಾವು ಹೆಂಗೆ ನಮ್ಮದು ಇಯರ್ಪಾಡ್ಸ್ ಮತ್ತು ನೆಕ್ ಬ್ಯಾಂಡ್ಗಳನ್ನ ಯೂಸ್ ಮಾಡಿ ಕನೆಕ್ಟ್ ಮಾಡ್ತೀವೋ ಹಾಗೆ ಇದನ್ನು ಕೂಡ ಬ್ಲೂಟೂತ್ ಕನೆಕ್ಟ್ ಮಾಡಬೇಕು. ಇದರೊಳಗಡೆ ಬ್ಲೂಟೂತ್ ಎನೇಬಲ್ ಆಗಿರುತ್ತೆ. ನೀವು ಇದನ್ನು ಫಸ್ಟ್ ಟೈಮ್ ತಂದ ತಕ್ಷಣ ನೀವೇನಾದರೂ ಇದನ್ನು ಸಾಕೆಟಿಗೆ ಹಾಕಿ ಆನ್ ಮಾಡಿದ್ರೆ, ಸ್ವಿಚ್ ಆನ್ ಮಾಡಿದ್ರೆ ಬ್ಲೂಟೂತ್ ಆನ್ ಆಗುತ್ತೆ. ಆ ಬ್ಲೂಟೂತ್ ಆದಮೇಲೆ ಅದನ್ನು ನೀವು ನಿಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ನಿಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಎಲ್ಲ ನಿಮ್ಮ ಫೋನಿಂದನೇ ಹ್ಯಾಂಡಲ್ ಮಾಡೋದು. ಜಸ್ಟ್ ಏನಿಲ್ಲ, ಇದನ್ನು ತೊಗೊಂಡೋಗಿ ನಿಮ್ಮದು ಬಲ್ಬ್ದು ಸಾಕೆಟ್ ಏನಿರುತ್ತೆ ಅದಕ್ಕೆ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿ. ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ಒಂದ್ಸತಿ ವೈಟ್ ಕಲರ್ ಬರುತ್ತೆ, ಒಂದ್ಸತಿ ಕಲರ್ ಲೈಟ್ಸ್ ಬರ್ತಿರುತ್ತೆ. ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಹಾಗೆ ಈ ಬಲ್ಬ್ ಜೊತೆಗೆ, ಈ ಬಲ್ಬಲ್ಲಿ ಕಲರ್ ಲೈಟೆಲ್ಲ ಹೆಂಗೆ ಚೇಂಜ್ ಮಾಡೋದು, ಸ್ವಿಚ್ ಆಫ್ ಆನ್ ಮಾಡ್ತಾ ಇರ್ಬೇಕಂತ ಕೇಳಿದ್ರೆ ಇಲ್ಲ, ಈ ಬಲ್ಬ್ ಜೊತೆಗೆ ನಿಮಗೆ ಈ ರಿಮೋಟ್ ಕೂಡ ಬರುತ್ತೆ. ಈ ರಿಮೋಟಲ್ಲೇ ನೀವು ಎಲ್ಲನೂ ಹ್ಯಾಂಡಲ್ ಮಾಡ್ಕೊಬೋದು ಕೂತಿದ್ದ ಜಾಗದಿಂದಲೇ. ಇಲ್ಲೇ ಆನ್ ಇದೆ, ಆಫ್ ಇದೆ. ನಿಮಗೆ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊಬೇಕಂದ್ರೆ, ಬ್ರೈಟ್ನೆಸ್ ಕಮ್ಮಿ ಮಾಡಬೇಕಂದ್ರೆ, ನಿಮಗೆ ರೆಡ್ ಲೈಟ್ ಬೇಕು, ಗ್ರೀನ್ ಲೈಟ್ ಬೇಕು, ಬ್ಲೂ ಲೈಟ್ ಬೇಕು ಮತ್ತು ವೈಟ್ ಲೈಟ್ ಬೇಕಂತಂದರೆ ನೀವು ಇದನ್ನು ಜಸ್ಟ್ ಈ ಲೈಟಿಗೆ ಹಿಂಗೆ ತೋರಿಸಿದ್ರೆ ಸಾಕು, ಅದು ಆ ಕಲರ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಆರೆಂಜ್, ಇದೆಲ್ಲ ಇದೆ. ನಿಮ್ಗೆ ಯಾವ ಕಲರ್ನ ಲೈಟ್ ಹಾಕ್ಬೇಕು ಅನ್ಸುತ್ತೆ ಆ ಕಲರ್ನ ಲೈಟ್ ಹಾಕ್ಕೊಂಡ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದು ವಾಲ್ಯೂಮ್ ಕಮ್ಮಿ ಮಾಡ್ಬೋದು, ಪಾಸ್ ಮಾಡ್ಬೋದು, ಮತ್ತು ವಾಲ್ಯೂಮ್ ಜಾಸ್ತಿ ಮಾಡ್ಕೊಬೋದು, ಹಿಂದೆ ಹೋಗ್ಬೋದು, ಮುಂದೆ ಹೋಗ್ಬೋದು. ಈ ಥರ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಸೊ ಈ ಲೈಟ್ನ ನೀವು ಕನೆಕ್ಟ್ ಮಾಡಾದಮೇಲೆ ಈ ಆಪ್ಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಇದನ್ನು ಹ್ಯಾಂಡಲ್ ಮಾಡ್ಬೋದು. ಸೊ ಬನ್ನಿ, ಈ ಲೈಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ.
ಸೊ ನೋಡಿದ್ರಲ್ಲ ಹೇಗಿದೆ ಅಂತ. ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆಯಿತು ಈ ಐಟಮು, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ನೀವು ತೊಗೋಬೇಕಂತ ಅನ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಹೋಗಿ ಖಂಡಿತ ಪರ್ಚೇಸ್ ಮಾಡಿ ಆ್ಯಂಡ್ ನೀವು ಕೂಡ ಡ್ಯಾನ್ಸ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೂಡ ಇನ್ಫಾರ್ಮೇಟಿವ್ ಅಥವಾ ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂ ಜೊತೆ ಖಂಡಿತವಾಗ್ಲೂ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೇನಾದರೂ ನನಗೆ ತಿಳಿಸ್ಬೇಕಂತ ಇದೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.